ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ಏನೇನಾಯಿತು ನನ್ನ ಮನೆಯಲ್ಲಿ, ಇವತ್ತೇನು ಸ್ಪೆಷಲ್ ಇತ್ತು ಎಲ್ಲ ಹೇಳ್ತೀನಿ, ಬನ್ನಿ ನೋಡೋಣ. ನಂದು ಫಸ್ಟ್ ಶಾಲೆ ಯೂಟ್ಯೂಬ್ ಚಾನಲಲ್ಲಿತ್ತು. ನಾನು ಕಸ ಗುಡಿಸೋದು, ನೀರು ಹಾಕೋದು, ಗಾಡಿ ತೊಳೆಯೋದು, ಹೊರಗಡೆ ಎಲ್ಲ ತೊಳೆಯೋದು. ಆದರೆ ಅದು ಡಿಲೀಟ್ ಆಯ್ತಲ್ವ, ಮತ್ತೆ ಹೊಸ್ದಾಗಿ ಮಾಡ್ತಾಯಿದ್ದೀನಿ. ಹೊರಗಡೆ ಎಲ್ಲ ನೀರಾಕಿ ಬಂದು ನೋಡಿ, ರಾತ್ರಿನೇ ಎಲ್ಲ ಮಿಕ್ಸಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಏನಾಗಲ್ಲ, ನೈಟ್ ಮಾಡೋದಲ್ವಾ, ನೈಟ್ ಮಾಡಿ ಇಟ್ಕೊಂಡಿರೋದಲ್ವಾ, ಏನಾಗಲ್ಲ. ನೋಡಿ, ಒಂದು ಕಡೆ ಟೀ ಮಾಡಿಕೊಂಡು ಒಂದು ಕಡೆ ಸಮೋಸ ಪಲ್ಯ ರೆಡಿ ಮಾಡೋಣ ಅಂತ ಬರೀ ಹಿಟ್ಟು ರೆಡಿ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿರ್ತೀನಿ. ಮತ್ತು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಎದ್ದಿದ ತಕ್ಷಣ ಪಲ್ಯ ಒಂದು ಮಾಡೋದು, ಎಲ್ಲ ರೆಡಿ ಇರುತ್ತಲ್ವ, ಮಿಕ್ಸಿ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಉಪ್ಪು ಹುಳಿ ಖಾರ ಹಾಕೋದು. ನೋಡಿ, ಈ ಥರ ತರಕಾರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ, ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ಎಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡಿರೋ ನನ್ನ ಫ್ಯಾಮಿಲಿ, ನನ್ನ ತಂಗಿರು, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನೋಡಿ, ಏನು ಹೇಳೋದು, ಇವತ್ತು ನನ್ನ ಮಗಳು ಬರ್ತ್ಡೇ. ಮತ್ತು ಬೆಳಗ್ಗೆ ಸಮೋಸ ಇದೆ ಸ್ಕೂಲ್ಗೆ 40 ಸಮೋಸ ಕೊಡಬೇಕು. ಇವತ್ತು ಫುಲ್ ಟೆನ್ಷನ್ ಮೇಲೆ ಟೆನ್ಷನ್. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತ ಬೇಗ 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 ಮಾಡ್ತಾಯಿದ್ದೆ. ಬರ್ತ್ಡೇ ಅಲ್ವಾ ನನ್ನ ಮಗಳದು. ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕುಡಿಬೇಕು. ನಾನು ಸ್ವಲ್ಪ ಶುಗರ್ ಹಾಕ್ಕೊಂಡು ಕುಡಿತೀನಿ, ಸ್ವಲ್ಪ ಸಪ್ಪೆ ಕುಡಿಯೋಕ್ಕಾಗಲ್ಲಲ್ಲ. ಬನ್ನಿ ಎಲ್ಲ ಟೀ ಕುಡಿಯೋಣ. ಟೀ ಎಲ್ಲ ಕುಡಿದ್ಬಿಟ್ಟು ಪಲ್ಯ ಎಲ್ಲ ರೆಡಿ ಮಾಡೋಣ ಅಂತ ಉಪ್ಪಾಕಿರಲ್ಲ, ಹಾಗೆ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಉಪ್ಪು ಹಾಕ್ಬಿಟ್ಟು ಪಲ್ಯ ಎಲ್ಲ ಮಾಡಿರ್ತೀನಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತೆ ಸ್ಮ್ಯಾಶ್ ಮಾಡ್ಕೊತೀನಿ. ಇಲ್ಲಾಂದರೆ ಮತ್ತೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಅದು. ಆಲೂಗಡ್ಡೆ ಎಲ್ಲ ಗಟ್ಟಿ ಇರುತ್ತಲ್ವ, ಮತ್ತೆ ಸ್ಮ್ಯಾಶ್ ಮಾಡ್ಕೊತೀನಿ ಪಲ್ಯ ಎಲ್ಲ ಹಾಕ್ಬಿಟ್ಟು. ಡೈಲಿ ಇದೇ ಕೆಲಸ ನನಗೆ. ಡೈಲಿ 50 ಸಮೋಸ ಮಾಡ್ತೀನಿ, 500 ರೂಪಾಯಿ ಬರುತ್ತೆ ಡೈಲಿ. ಸ್ಕೂಲ್ಗೆ ಎಕ್ಸ್ಟ್ರಾ ಮಾಡಿದ್ರೆ 15 ರೂಪಾಯಿ ತೊಗೋತಾರೆ. ಹಂಗಾಗಿ ಸ್ವಲ್ಪ ಲಾಭ ಅಲ್ಲೇ ಸ್ಕೂಲಿಂದನೇ ಬರುತ್ತೆ. ಸ್ಕೂಲ್ಗಳಲ್ಲಿ ಕ್ಯಾಂಟೀನ್ ಇದೆ, ಅವರು 7,000 ಮಕ್ಕಳಿಗೆ 30-40 ಸಮೋಸ ತಗೋತಾರೆ. ಅಂದರೆ ಎಲ್ಲ ಥರ ಸ್ನ್ಯಾಕ್ಸ್ ಇಟ್ಟಿರ್ತಾರೆ, ಸ್ವಲ್ಪ ಸ್ವಲ್ಪ ಇಟ್ಟಿರ್ತಾರೆ. ಎರಡು ರೌಂಡ್ ಬೇಯಿಸ್ಕೊಳ್ಬೇಕು, ಅದು ಬಿಸಿ ಮಾಡ್ಬೇಕು ಪಲ್ಯನ. 50 ಸಮೋಸ ಅಂದರೆ ಆ ಬಾಣಲಿನಲ್ಲಿ 1 ಟೈಮ್ ಮಾತ್ರ ಬಿಸಿ ಮಾಡ್ಕೊಂಡು ಬಿಡ್ತೀನಿ. ನಮ್ಮ ಮನೇಲಿ ವಿಡಿಯೋ ಮಾಡೋರು ಯಾರೂ ಇಲ್ಲ, ನಾನೇ ವಿಡಿಯೋ ಮಾಡಬೇಕು, ನಾನೇ ಎಡಿಟ್ ಮಾಡಬೇಕು, ನಾನೇ ಎಲ್ಲ ಮಾಡಬೇಕು. ನನಗೆ ಯಾರು ಡೈರೆಕ್ಟಾಗಿ ಆಗಲಿ ಇಂಡೈರೆಕ್ಟಾಗಿ ಆಗಲಿ ಸಪೋರ್ಟ್ ಯಾರೂ ಇಲ್ಲ. ನನ್ನ ಮಕ್ಳು ಹೇಳ್ತಾರೆ ನನ್ನ ಮುಖ ತೋರಿಸ್ಬೇಡ ಅಂತ. ನನಗೆ ವಿಡಿಯೋ ಮಾಡೋರು ಯಾರೂ ಇಲ್ಲ, ನನಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ನಾನೇ ಮಾಡಬೇಕು, ನಾನೇ ಎಡಿಟ್ ಮಾಡಬೇಕು, ನಾನೇ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗ್ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ಲು, ಇವಾಗ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ನಾನೇ ಎಲ್ಲ ಮಾಡ್ಕೊತೀನಿ. ವಿಡಿಯೋ ಎಲ್ಲ ನಾನೇ ಮಾಡ್ಕೊತೀನಿ. ಅಲ್ಲಿ ಕ್ಯಾಮ್ರಾ ಇಟ್ಟು ಇಲ್ಲಿ ಕ್ಯಾಮ್ರಾ ಇಟ್ಟು ಕಷ್ಟ ಅನಿಸುತ್ತೆ, ಆದರೂ ಮಾಡಬೇಕಲ್ವ. ಒಬ್ಬರ ಹತ್ರ ಕೈ ಚಾಚೋದ್ಕಿಂತ ನಾವು ಮನೆಯಲ್ಲೇ ಆಗಲಿ ಔಟ್ಸೈಡ್ ಆಗಲಿ ಹೆಣ್ಮಕ್ಳು ಹೋಗಿ ದುಡಿಯೋದ್ರಿಂದ ನಮಗೆ ಒಳ್ಳೆಯದು. ನಮಗೆಲ್ಲದಕ್ಕಿಂತ ಧೈರ್ಯ ಬರುತ್ತೆ. ನಾವೆಲ್ಲೇ ಹೋದ್ರೂ ಬದುಕ್ತೀವಿ ಅನ್ನೋ ಧೈರ್ಯ ಎಲ್ಲ ಬರುತ್ತೆ. ನಾನು ಫಸ್ಟ್ ದಡ್ಡಿ ಥರನೇ ಇದ್ದಿದ್ದು. ಸ್ವಲ್ಪ ಕೈಯಲ್ಲಿ ದುಡ್ಡು ನೋಡಿದೆ, ಆಚೆ ಕಡೆ ಪ್ರಪಂಚ ಎಲ್ಲ ಹೇಗೆ ಏನು ಅಂತ ತಿಳ್ಕೊಂಡೆ. ಯಾರು ಸವಸಕ್ಕೆ ಹೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಮನೆ ಆಯಿತು. ನಾನು ಯಾವ ಫ್ರೆಂಡ್ಶಿಪ್ಪು ಮಾಡಲ್ಲ, ನನಗೆ ಯಾವ ಒಬ್ಬರು ಫ್ರೆಂಡ್ಸ್ ಇಲ್ಲ, ನನಗೆ ಯಾರು ಫ್ರೆಂಡ್ಸು ಕೂಡ ಬರಲ್ಲ. ನೋಡಿ, 1 ರೌಂಡ್ ಆಯಿತು ಸಮೋಸ. ನೈಟೇ ಸ್ವಲ್ಪ ರೌಂಡ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಹೆಲ್ಪ್ ಆಯಿತು ಬೇಗ ಮಾಡೋದಕ್ಕೆ.
ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಬೆಳಗ್ಗೆ ಟೈಮ್ ಸ್ಕೂಲ್ ಇರುವಾಗಲೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ನಾಷ್ಟ ಮಾಡಬೇಕು, ಮಕ್ಕಳಿಗೆ ರೆಡಿ ಮಾಡಬೇಕು. ದೊಡ್ಡವರೀಗ ರೆಡಿ ಮಾಡ್ಕೊತಾರೆ, ಬಾಟ್ಲು ತೊಳಿಬೇಕು, ಮತ್ತು ಬಿಸಿನೀರಲ್ಲೇ ತೊಳಿಬೇಕು ಇಬ್ರಿಗೂ. ತೊಳೆದಿಲ್ಲ ಅಂದರೆ ಬಾಟ್ಲು ಎತ್ಕೊಂಡು ಹೋಗಲ್ಲ ನೀರನ್ನ. ಬಾಕ್ಸಿಗೆ ರೆಡಿ ಮಾಡಬೇಕು. ಅವಳು ನನ್ನ ಮಗಳಿಗೆ ತಲೆ ಬಾಚಬೇಕು, ಒಂದು ಕಡೆ ಸಮೋಸ ಮಾಡ್ಕೋಬೇಕು. ಇದು ತುಂಬ ಕಷ್ಟ ಆಗುತ್ತೆ. 4 ಗಂಟೆಗೆ ಎದ್ರು ಕೆಲಸ ಮುಗಿಯಲ್ಲ. ಹೆಣ್ಮಕ್ಳು ಬೆಳಗ್ಗಿಂದ ಎಷ್ಟೇ ಕೆಲಸ ಮಾಡು, ಗಂಡಸರು ಮನೇಲಿ ಒಂದೇ ಹೇಳೋದು, ಏನೇ ಮಾಡಿದೆ ಬೆಳಗ್ಗೆಯಿಂದ ಈ ಚಿಕ್ಕದು ಸಮೋಸ ಎಲ್ಲ 10 ರೂಪಾಯಿ ಕೊಡ್ತೀನಿ, ಸ್ವಲ್ಪ ದೊಡ್ಡದಿರೋದು 15 ರೂಪಾಯಿ ಕೊಡ್ತೀನಿ. ನೋಡಿ, ಸ್ಕೂಲ್ ಬೇಗ ಮಾಡಿದ್ನಲ್ವಾ 2 ರೌಂಡಲ್ಲಿ, ಹಾಗಾಗಿ ರೊಟ್ಟಿ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ಬಿಸಿ ಇರುತ್ತೆ ಅಂತ ಹೇಳಿದರು. ಬಿಸಿ ಹಾಗೇ ಇರುತ್ತೆ. 1 ಅವರ್ ಆದ್ರೂ, 1.5 ಅವರ್ ಆದರೂ ಬಿಸಿ ಇರುತ್ತೆ. ನಾಷ್ಟಕ್ಕೆ ರೆಡಿ ಮಾಡೋಣ ಅಂತ ಸಮೋಸ ಇರುವಾಗ ರೈಸ್ ಐಟಮೇ ಮಾಡಬೇಕು, ಇಲ್ಲಾಂದರೆ ಲೇಟ್ ಆದರೆ ಕಷ್ಟ ಆಗುತ್ತೆ. ಅದಕ್ಕೆ ಬೇಗ ಆಗುತ್ತೆ ಅಂದರೆ ನನಗೆ ಯಾವಾಗಲೇ ಸ್ಕೂಲಿಗೆ ಸಮೋಸ ಇರಲಿ ರೈಸ್ ಐಟಮ್ ಮಾಡಿ ಬೇಗ ಮುಗಿಸ್ಬಿಡ್ತೀನಿ. 10 ನಿಮಿಷ 1/4 ಗಂಟೆ ಕೆಲಸ ಅಷ್ಟೇ. ಪುದೀನ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎರಡನೇ ರೌಂಡ್ ಆಯಿತು. ಸಮೋಸ ತೆಗಿತಾ ಇದ್ದೀನಿ. ಇಷ್ಟು ಮಾಡೋಷ್ಟೊತ್ತಿಗೆ 8 ಆಗಿತ್ತು ಅನಿಸುತ್ತೆ. 8 ಗಂಟೆ. ಬೇಕ್ರಿಯವ್ರಿಗೆ ಕೊಡಬೇಕಲ್ವ, ಬೇಕ್ರಿಯವ್ರು 10 ರೂಪಾಯಿಗೆ ತೊಗೋತಾರೆ. 15 ಸಮೋಸ ಕೊಡ್ತೀನಿ ಅವ್ರಿಗೆ. ನಂದೆಲ್ಲ ಕೆಲಸ ಮುಗೀತು. ಕಿಚನ್ದು ಸದ್ಯಕ್ಕೆ ಏನಿಲ್ಲ. ಇನ್ನು ಮನೆ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಸ್ನಾನ ಮಾಡಿ, ನನ್ನ ಮಗಳು ಬರ್ತಡೇ ಬೇರೆ, ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ತಂಗಿ ಬಂದು ಬ್ಯೂಟಿ ಪಾರ್ಲರ್ಗೆಲ್ಲ ಕರ್ಕೊಂಡು ಹೋಗಿದ್ಲು. ಮೇಕಪ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ, ಹೇರ್ ಎಲ್ಲ ಕ್ರಿಂಪಿಂಗ್ ಬೇಕು ಅಂತ ಹೇಳಿದ್ದೆ, ಎಲ್ಲ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ಅವಳು ಕರ್ಕೊಂಡು ಹೋದ್ಲು. ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಯಿತು. ನೋಡಿ, ಸ್ಕೂಲ್ಗೆ 1 ರೌಂಡು ಸಮೋಸ ಈಗ ರೆಡಿ ಆಯಿತು. ಈ ಪೇಪರ್ ಹಾಕಿ ಕ್ಲೋಸ್ ಮಾಡಿದ್ರೆ ಬಿಸಿ ಬಿಸಿಯಾಗಿರುತ್ತೆ. ಇನ್ನೊಂದು ರೌಂಡು ಬೇಕ್ರಿಯವರಿಗೆ ಅಂತ ಬಾಣಲಿನಲ್ಲಿ ಇಟ್ಟಿದ್ದೀನಿ. ಥರ ಹಾಕಿ ಪ್ಯಾಕಿಂಗ್ ಮಾಡಿಟ್ಬಿಟ್ರೆ ಬಿಸಿಯಾಗಿರುತ್ತೆ. ಬೇರೆ ಏನು ಕೆಲಸ ಇಲ್ಲ ಈಗ ಸದ್ಯಕ್ಕೆ. ಮನೆ ಗುಡಿಸಿ ಒರೆಸಿ ಕ್ಲೀನ್ ಮಾಡಬೇಕು. ಇದೆಲ್ಲ ಆಯಿತು. ಸ್ಕೂಲಲ್ಲಿ ನನ್ನ ಮಗಳನ್ನ ಸ್ಕೂಲಿಗೆ ಹೋಗ್ಬಿಟ್ಬಿಟ್ಟು ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ. ನನ್ನ ಮಗಳು ಬಂದಿಲ್ಲ, ಟೈಮ್ ಆಯಿತು ಅಂತ. 9:30 ಆಗಿತ್ತು. ನಾಷ್ಟ ತಿಂದಿರಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಿಲ್ಲೆಲ್ಲ ತೊಗೊಂಡು ಸಮೋಸ ತೊಗೊಂಡು ಹೋಗ್ತಾಯಿದ್ದು. ಬಿಲ್ ಕೊಡಬೇಕು ಅವರಿಗೆ ಸ್ಕೂಲ್ನಲ್ಲಿ. ಬಿಲ್ ಕೊಟ್ರೇ ದುಡ್ಡು ಕೊಡೋದು. 1 ಟೈಮ್ ಗ್ಯಾಸು ಲೈಟ್ ಎಲ್ಲ ಆಫ್ ಮಾಡಿದ್ದೀನಿ. ನಾನು ನೋಡ್ಕೊಂಡು ಹೋಗ್ತೀನಿ ಡೈಲಿ ಅಷ್ಟೇ. ಗ್ಯಾಸು, ಗೀಝರು, ಲೈಟು ಎಲ್ಲ ಆಫ್ ಮಾಡಿ ಡೋರ್ ಲಾಕ್ ಮಾಡಿ ಹೋಗ್ತೀನಿ. ಬೇಕ್ರಿಯವ್ರಿಗೆ ಕೊಟ್ಟಿದ್ದಾಯಿತು. ಸೆಕೆಂಡ್ 1 ಸ್ಕೂಲವ್ರಿಗೆ ಕೊಡೋಕೆ ಹೋಗ್ತಾಯಿದ್ದೀನಿ. ನೋಡಿ, ನಮ್ಮ ಮನೆಗೆ ಒಂದು ದೃಷ್ಟಿ ಬೊಟ್ಟಿದು ಮರ, ನನ್ನ ಫೇವ್ರೆಟ್ ಮರ ಇದು. ಸಂಪಿಗೆ ಮರ ಇದು. ಯಾರಿಲ್ಲ ಅಕ್ಕಪಕ್ಕ ಮನೆ, ನಮಗೆ ಗ್ರೌಂಡ್ ಫ್ಲೋರಲ್ಲಿ ಕೊಟ್ಟಿದ್ದಾರೆ. ಓನರ್ ಅಮ್ಮ ಅಪ್ಪ ತುಂಬ ಒಳ್ಳೆಯವರಿದ್ದಾರೆ. ಏನನ್ನಲ್ಲ ಪಾಪ ಅವರು. ನಾನು ಸಮೋಸ ಮಾಡ್ತೀನಿ ಅಂದರೆ ಏನನ್ನಲ್ಲ. ಬೇರೆ ಮನೆಗಳಲ್ಲಾದರೆ ನೀರು ಖರ್ಚಾಗುತ್ತೆ, ಮಾಡಬೇಡ ಹಾಗೆ ಹೀಗೆ ಅಂತಾರೆ, ಸಪೋರ್ಟ್ ಮಾಡಲ್ಲ. ಆದರೆ ಅಜ್ಜಿ ತಾತ ಅವ್ರಿಗೂ 4 ಮಕ್ಕಳಿದ್ದಾರೆ ಪಾಪ, ಏನನ್ನಲ್ಲ, ಒಳ್ಳೆಯವರಿದ್ದಾರೆ. ಸಮೋಸ ಜೊತೆ ಯೂಟ್ಯೂಬ್ ಮಾಡೋಣ, ಇದರಲ್ಲೆಲ್ಲ ಕಡಿಮೆ ದುಡ್ಡು ಬರ್ತಾಯಿದೆ.
ಫಸ್ಟೆಲ್ಲ 1,000 1,500 ಮಾಡ್ತಾಯಿದ್ದೆ ಡೈಲಿ. ಇವಾಗೆಲ್ಲ 500 ರೂಪಾಯಿ ಮಾಡ್ತಾಯಿದ್ದೀನಿ. ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು, ನೋಡ್ಕೊಂಡೇ ಇಲ್ಲ. ಆಮೇಲೆ ನೋಡ್ತೀನಿ ಪೆಟ್ರೋಲ್ ಖಾಲಿ ಆಗಿದೆ. ಸರಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ. ಇಲ್ಲಿಂದ ಹೋಗೋಕೆ 1 ಗಂಟೆ ಬೇಕು ನನ್ನ ಮಗನ ಸ್ಕೂಲ್ಗೆ. ಮತ್ತೆ ನಿಂತೋಗ್ಬಿಟ್ರೆ ತಳ್ಕೊಂಡು ಹೋಗ್ಬೇಕು. ನಾನು ಅಂದ್ಕೊಂಡೇ ಇಲ್ಲ ಗಾಡಿ ಓಡಿಸ್ತೀನಿ. ನಾನಿರೋ ಹೈಟ್ ಗಾಡಿನೇ ಸಿಕ್ಕಿಲ್ಲ. ಹತ್ಕೊಂಡು ಬಂದಿದ್ದೆ ಗಾಡಿ ತರೋಕೆ ಹೋಗೋ ದಿನ. ಇವತ್ತು ಖುಷಿ ಅನಿಸುತ್ತೆ. ಆಚೆ ಕಡೆ ಗಾಡಿ ಎತ್ಕೊಂಡು ಹೋಗ್ತಾ ಇದ್ರೆ ಏನೋ ಖುಷಿ ಅನಿಸುತ್ತೆ. ನಾನು ಬೇರೆಯವ್ರನ್ನೆಲ್ಲ ನೋಡ್ಕೊಂಡು ಹೋಗುವಾಗ ನಾನು ಗಾಡಿ ಯಾವಾಗ ಓಡಿಸೋದು ಈ ಥರ ತುಂಬ ಯೋಚನೆ ಮಾಡ್ತಾಯಿದ್ದೆ. ಖುಷಿ ಅನಿಸುತ್ತೆ. ಇದಕ್ಕೆಲ್ಲ ಆಂಜನೇಯ ಸ್ವಾಮಿ, ರಾಮ, ಆಮೇಲೆ ನನ್ನ ಫೇವ್ರೆಟ್ ದೇವರು ಶಿವ ಎಲ್ಲ ಕಾರಣ. ಒಳ್ಳೆ ಕೆಲಸ, ಒಳ್ಳೆ ಮನೆ, ಇದಕ್ಕಿಂತ ಇನ್ನೇನು ಬೇಕು ನೋಡಿ. ನನ್ನ ಮಗನ ಸ್ಕೂಲಿದು, ನನ್ನ ಮಗ ಓದ್ತಾ ಇರೋ ಸ್ಕೂಲು. ಕ್ಯಾಮ್ರಾ ತೊಗೊಂಡು ಹೋಗಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ. ಫೋನ್ ತೊಗೊಂಡು ಹೋಗ್ಬೋದು, ವಿಡಿಯೋ ಮಾಡೋಂಗಿಲ್ಲ. ಹಾಗಾಗಿ ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಒಂದು ಡೋರ್ ಇದೆ, ಇಲ್ಲಿ ಒಂದು ಡೋರ್ ಇದೆ. ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಬರೀ ಮರಗಳೇ. ಸಖತ್ತಾಗಿದೆ ಸ್ಕೂಲ್ ಒಳಗಡೆ ಮಾತ್ರ. ಅವರು ಲಾಸ್ಟ್ ಬ್ಯಾಲೆನ್ಸ್ ಕೊಟ್ಟಿರಲಿಲ್ಲ, ವೆಯ್ಟ್ ಮಾಡಿಸಿದ್ರು ಸ್ವಲ್ಪ ಹೊತ್ತು. ಹಳೆ ಬಾಕ್ಸ್ ಕೊಟ್ಟಿದ್ನಲ್ಲ, ಈಸ್ಕೊಂಡು ದುಡ್ಡು ಇಸ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲ ಸೇರಿ 1,125 ರೂಪಾಯಿ ಕೊಟ್ಟರು, ಬ್ಯಾಲೆನ್ಸ್ ಎಲ್ಲ ಸೇರಿ. ವಾಚ್ಮ್ಯಾನ್ ID ಕಾರ್ಡ್ ಕೊಡ್ತಾರೆ ಹೋಗುವಾಗ. ID ಕಾರ್ಡ್ ಕೊಟ್ಬಿಟ್ಟು ಹೋಗೋದು. ನಾವೇನಾದರೂ ಒಳಗಡೆ ಹೋಗ್ಬೇಕಂದ್ರೆ ಸೈನ್ ಮಾಡಿ ಎಷ್ಟು ಗಂಟೆಗೆ ಹೋಗಿ ಎಷ್ಟು ಗಂಟೆಗೆ ಬರ್ತೀವಿ ಅಂತ ಸೈನ್ ಮಾಡಬೇಕು. ಸ್ಕೂಲ್ಗೆ ಹೋಗಿ ಎಲ್ಲ ಎತ್ತಿಟ್ಬಿಟ್ಟು ನಾಷ್ಟ ತಿನ್ನೋಣ ಅಂತ ಸ್ಕೂಲ್ಗೆ ಹೋಗಿ ಬರೋಷ್ಟೊತ್ತಿಗೆ 10:30 ಟೈಮು. ಯಾರೂ ಇಲ್ಲ, ಒಬ್ಬಳೇ ಮನೇಲಿ. ನನಗೊಬ್ಬಳೇ ಇದ್ದರೆ ತುಂಬ ಇಷ್ಟ. ನಂಗೆ ಯಾರು ಇರಬಾರ್ದು ಮನೆಯಲ್ಲಿ. ನನಗೇನೋ ಖುಷಿ, ಆರಾಮಾಗಿ ಕೆಲಸ ಮಾಡ್ಕೊಂಡು ನಾನು ಒಬ್ಬಳೇ ಆರಾಮಾಗಿರ್ಬೋದು ಅಂತ. ಬನ್ನಿ ಎಲ್ಲ ನಾಷ್ಟ ಮಾಡೋಣ. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಚೆನ್ನಾಗಿರುತ್ತೆ. ನಾನು ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ. ಪುದೀನ ರೈಸು, ಪುದೀನ ಸೊಪ್ಪು ಜಾಸ್ತಿ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ. ನಾಷ್ಟ ಮಾಡಿಬಿಟ್ಟು ಟೀ ಮಾಡೋಕ್ಕಿಟ್ಟಿದ್ದೆ. ನಾಷ್ಟ ಆಯಿತು. ಅಷ್ಟರೊಳಗಡೆ ಟೀ ಆಗೋಷ್ಟೊತ್ತಿಗೆ ಸ್ವಲ್ಪ ಸಮೋಸ ಹೊತ್ಕೊಂಡು ಬಿಡೋಣ ಮಧ್ಯಾಹ್ನ ಕೊಡೋರಿಗೆ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಸೆಕೆಂಡ್ ರೌಂಡ್ ಟೀ ಕುಡಿಯೋಣ ಎಲ್ಲ. ಎಷ್ಟು ರೌಂಡ್ ಟೀ ಕುಡಿತಾಳೆ ಅನ್ಕೋಬಿಡಿ. ಸಾಯಂಕಾಲ ಕುಡಿದ್ರೆ ಇಲ್ಲ ಅಂದರೆ ಡೈಲಿ ಬೆಳಗ್ಗೆ 2 ಟೈಮ್ ಕುಡಿತೀನಿ. ಇವಳೇನಪ್ಪ ಮೆಂಟ್ಲು ಥರ ಏನೇನೋ ಹೇಳ್ತಾಳೆ ಅನ್ಕೊಂಬಿಡಿ. ಬನ್ನಿ ಎಲ್ಲ ಟೀ ಕುಡಿಯೋಣ. ಟೀ ಎಲ್ಲ ಕುಡ್ದಾದ್ಮೇಲೆ ಸಮೋಸ ಎಲ್ಲ ಉದ್ಕೊಂಡ್ಬಿಟ್ಟು ಮಧ್ಯಾಹ್ನ 2 ರೌಂಡ್ ಸಮೋಸ ಮಾಡಬೇಕು. 2 ರೌಂಡ್ ಅಂದರೆ 1 ಅವರ್ ಬೇಯಿಸ್ಬೇಕು, 1 ಅವರ್ ತುಂಬಬೇಕು. 1 ಅವರಲ್ಲಿ 20 ನಿಮಿಷ ಹೋದ್ರೂ 60ರಿಂದ 80 ನಿಮಿಷ ತುಂಬೋದಕ್ಕೆ ಬೇಕು. ಉದ್ದಬೇಕಲ್ವಾ, ಮೈದಾ ಅಲ್ವಾ, ಬೇಗ ಅಗಲ ಹಾಕೋದಿಲ್ಲ ಇದು ಸಮೋಸ. ಉದ್ಬಿಟ್ಟು ಕಟ್ ಮಾಡಿ ಮತ್ತೆ ಅಗಲ ಮಾಡಿ ನೀರು ಹಚ್ಬಿಟ್ಟು ಸಮೋಸ ಈ ಪಲ್ಯ ಹಾಕ್ಬಿಟ್ಟು ಅದಕ್ಕೆ ತುಂಬಿಬಿಟ್ಟು ಮತ್ತೆ ನೀರು ಹಾಕಿ ಮತ್ತೆ ಕ್ಲೋಸ್ ಮಾಡಿ. ನನಗೆ ಇದು ಟೈಮ್ಗೆ 20ರಿಂದ 25 ನಿಮಿಷ ಬೇಕು ನನಗೆ 20 ಸಮೋಸ ರೆಡಿ ಮಾಡೋಕ್ಕೆ. ಆಯಿತು 1 ರೌಂಡು. ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ 12:30 ಟೈಮು. ನಮ್ಮ ಯಜಮಾನ ಅಂತಾರೆ ಬಿಟ್ಟು ತಿನ್ಕೊಂಡು ಬಿದ್ದಿದ್ಯಾ ಅಂತ. ಎಷ್ಟು ಕೆಲಸ ಮಾಡ್ತೀನಿ.
ಎಷ್ಟೇ ಮಾಡಿದ್ರು ಗಂಡಸರಿಗೆ ಅವ್ರಿಗೆ ಖುಷಿ ಅನಿಸೋದಿಲ್ಲ. ಎಲ್ಲರೂ ಅಷ್ಟೇ, ಎಲ್ಲ ಹೆಂಗಸರು ಕೆಲಸ ಮಾಡಿ ಗಂಡಸ್ರನ್ನ ಹಾಕಿ ತುಳ್ದಾಕ್ಬಿಡ್ಬೇಕು. ಅಹಂಕಾರ ಜಾಸ್ತಿ, ಗಂಡಸ್ರಿಗೆ ಅಹಂಕಾರ ಜಾಸ್ತಿ. ಮನೆಯಲ್ಲಿ ಎಷ್ಟು ಹೆಂಡತಿ ಕೆಲಸ ಮಾಡಿದ್ರೂ ಸ್ವಲ್ಪನೂ ಸಮಾಧಾನ ಆಗಲ್ಲ. 4 ಗಂಟೆ 4:15 ಎದ್ದಿದ್ದು ಇವತ್ತು. ತುಂಬ ಸುಸ್ತಾಗ್ತಾಯಿತ್ತು, ನಿದ್ದೆ ಬರ್ತಾಯಿತ್ತು. ನೋಡಿ 1 ರೌಂಡ್ ಆಯಿತು, ಸಮೋಸ ತೆಗಿತಾ ಇದ್ದೀನಿ, 2ನೇ ರೌಂಡ್ ಮಾಡ್ತಾಯಿದ್ದೀನಿ. ಥರ ಮಧ್ಯಾಹ್ನ ಕೊಡೋರಿಗೆ ಬಾಕ್ಸಲ್ಲಿ ಕೊಡ್ತೀನಿ. ಒಂದೊಂದು ಟೈಮ್ ಕವರಲ್ಲಿ ಕೊಡ್ತೀನಿ. 10 ಸಮೋಸ ಕೊಡೋರಿಗೆ, ಆದರೆ 25 ಸಮೋಸ ಬಿಟ್ಟು ತಗೋತಾರೆ. ಅವರಿಗೆ ಬಾಕ್ಸಲ್ಲಿ ಹಾಕಿ ಕೊಡ್ತೀನಿ. ಸ್ವಲ್ಪ ನಿದ್ದೆ ಮಾಡಿ ಎದ್ದೇಳೋಣ ಅಂತ ಆಚೆ ಹೋಗೋದಿತ್ತು. ಬನ್ನಿ, ಎಲ್ಲಿ ಬಂದಿದ್ದೀವಿ ಅಂತ ತೋರಿಸ್ತೀನಿ. ನಮ್ಮ ಯಜಮಾನ್ರು ಗಾಡಿ ತೊಗೊಳಕ್ಕೆ ಬಂದಿದ್ದಾರೆ. ನನ್ನ ಗಾಡಿ ಎತ್ಕೊಂಡು ಅವ್ರು ಬಂದರು. ನಾನು ನನ್ನ ಮಗಳು ಆಟೋದಲ್ಲಿ ಬಂದ್ವಿ. ಹೋಂಡಾ ಶೋರೂಮ್ಗೆ ಬಂದಿದ್ದೀವಿ. ಆಲ್ರೆಡಿ ಬುಕ್ ಮಾಡಿ ಬಂದಿದ್ದರು. ನನ್ನ ಮಗಳು ಬರ್ತಡೇ ದಿವಸನೇ ಬೇಕು ಅಂತ. ನೋಡಿ, ಅವ್ರ ಕ್ಯಾಮ್ರಾ ವಿಡಿಯೋನೇ ಮಾಡಲ್ಲ, ನಾನೇ ವಿಡಿಯೋ ಮಾಡಬೇಕು. ನೋಡಿ, ಯಾರು ಮುಖ ತೋರಿಸಲ್ಲ ಅಂತಾರೆ. ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ. ದುಡ್ಡು ಕೊಟ್ಟು ಬಂದಿದ್ರಲ್ಲ ಆಲ್ರೆಡಿ. ಗಾಡಿ ತೊಗೊಂಡು ಬರೋಕ್ಕೆ ಹೋಗಿದ್ವಿ ಅಷ್ಟೇ. ಅವ್ರದ್ದು ಹಳೆ ಗಾಡಿ ಇತ್ತು, ಅವ್ರ ಅಮ್ಮ ಇಸ್ಕೊಟ್ಟಿದ್ದು. 15 ವರ್ಷ ಆಯಿತು, 15 ವರ್ಷ ಹತ್ತತ್ರ ಆಯಿತು. ಹಳೇದಾಗಿತ್ತಂತೆ, ಹೊಸದು ಇಸ್ಕೊತ ಇದ್ದಾರೆ ಅವರೇ ಕ್ಯಾಶ್ ಕೊಟ್ಟು. ನಾನು ಗಾಡಿ ತೊಗೊಳ್ಳುವಾಗ ಯೂಟ್ಯೂಬ್ ಮಾಡಿರಲಿಲ್ಲ. ನೋಡಿ, ಅವರಿಗೆ ಇದೇ ಬೇಕಂತೆ ಗಾಡಿ. ಡೆಕೋರೇಷನ್ ಮಾಡ್ತಾರಲ್ವ, ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ಮದುವೆಗೆಲ್ಲ. ಅದ್ರಲ್ಲಿ ಐಟಮ್ ಇಟ್ಕೊಳ್ಳೋಕ್ಕೆಲ್ಲ ಫ್ರಂಟಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಇದೇ ಥರ ಗಾಡಿ ತೊಗೊಂಡಿದ್ದಾರೆ. ಅಪ್ಪನಿಗಿಂತ ಮಗನಿಗೆ ಖುಷಿ ಜಾಸ್ತಿ ಆಗಿಬಿಟ್ಟಿತ್ತು. ಅವರು ಗಾಡಿ ತೊಗೊಂಡು ಆಚೆ ಹೋದರು. ಅವ್ರು ಪೂಜೆ ಮಾಡಿಸ್ಕೊಬರ್ತೀನಿ ಅಂತ ನಾನು ನನ್ನ ಮಗಳು ಎಲ್ಲ ನಮ್ಮ ಅಮ್ಮ ಮನೆಗೆ ಬಂದ್ವಿ. ನನ್ನ ಮಗಳದ್ದು ಬರ್ತಡೇ ಇವತ್ತು. ನಮ್ಮಪ್ಪ ಕೇಕ್ ತೊಗೊಂಡು ಬಂದಿದ್ದರು. ನನ್ನ ತಂಗಿ ಶೂ ಕೊಡಿಸಿದ್ದಾಳೆ. ನನ್ನ ತಮ್ಮ ಏನೋ ಲೈಟ್ದು ಗಿಫ್ಟ್ ಕೊಟ್ಟಿದ್ದಾನೆ. ಫೋಟೋ ಹಾಕ್ಬಿಟ್ಟು ಅದರಲ್ಲಿ ನಮ್ಮಮ್ಮ ಎಲ್ಲ ಅಡುಗೆ ಮಾಡಿದರು. ನೋಡಿ, ನನ್ನ ತಂಗಿ ಊರಿಂದ ಒಬ್ಬಳು ಮೈನಸ್ಸು, ಅವಳು ಊರಿಂದ ಫೋನ್ ಮಾಡಿದ್ದಾಳೆ. ಇದು ನನ್ನ ತಂಗಿ, ಫಸ್ಟ್ ತಂಗಿ ಕ್ಯಾಮ್ರಾ ಹಿಡ್ಕೊಂಡಿರೋಳು, 2ನೇ ತಂಗಿ ಫೋನ್ ಹಿಡ್ಕೊಂಡಿರೋಳು. ಅವ್ರ ಹಸ್ಬೆಂಡೇ ತೀರೋಗಿರೋದು, ಅವ್ರದ್ದೇ ಇದು ಮನೆ. ಸಿಂಪಲ್ಲಾಗಿ, ನನ್ನ ಮಗಳು 10ನೇ ಕ್ಲಾಸ್ ಅಲ್ವಾ, ಏನೂ ಮಾಡಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಕೇಕ್ ತೊಗೊಂಡು ಬಂದು ಕಟ್ ಮಾಡಿ ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತಾಡಿಕೊಂಡು ಖುಷಿಯಾಗಿ. ಊರಿಂದ ನನ್ನ ತಂಗಿ ಫೋನ್ ಮಾಡಿದ್ದಾಳೆ ನೋಡಿ. ಅವಳು ಹೇಳ್ತಾ ಇದ್ದಾಳೆ, ನನಗೂ ತಿನ್ನಿಸ್ರಿ ಅಂತ. ಹಳ್ಳಿನಲ್ಲಿದ್ದಾಳೆ ಅವಳು. ನನ್ನ ಅಪ್ಪ ಇವರು, ನಮ್ಮ ಅಣ್ಣ ಇವರೇ ತೀರೋಗಿರೋದು. ನನ್ನ ಫೇವ್ರೇಟ್ ಅಣ್ಣ. ಯಾವಾಗಲೂ ಜಗಳ ಆಡ್ತಾಯಿದ್ದೆ. ಜಗಳ ಆಡೋಕ್ಕೆ ಯಾರೂ ಇಲ್ಲ ಇವಾಗ. ನೆನೆಸ್ಕೊಂಡ್ರೆ ಬೇಜಾರು ಅನಿಸುತ್ತೆ. ನೋಡಿ, ಇನ್ನೂ ಲೈಟ್ ಕೊಟ್ಟಿದ್ದಾನೆ ನನ್ನ ತಮ್ಮ. ನಂದು ನನ್ನ ಮಗಳದು ಫೋಟೋ ಹಾಕಿ ಕೊಟ್ಟಿದ್ದಾನೆ. ನನ್ನ ಚಿಕ್ಕಮ್ಮ ಮಗ, ನಮ್ಮಮ್ಮ ತಂಗಿ ಮಗ ಇವನು. ನಮ್ಮಮ್ಮ ಮನೆಯಲ್ಲೇ ಇದ್ದಾನೆ ಕೆಲಸ ಮಾಡಿಕೊಂಡು. ಅಮ್ಮ ಹೋಟ್ಲು ಮಾಡ್ತಾಯಿದ್ದಾರೆ, ಅಪ್ಪ ಅಮ್ಮ ಅವ್ರ ಜೊತೆ ಹೆಲ್ಪ್ ಮಾಡಿಕೊಂಡು ಇಲ್ಲೇ ಇದ್ದಾನೆ. ಏನೋ ಗಿಫ್ಟ್ ಕೊಟ್ಟಿದ್ದಾನೆ ರೌಂಡಾಗಿ. ನನ್ನ ತಂಗಿ ಊರಲ್ಲಿದ್ದಾಳೆ, ಹಳ್ಳಿನಲ್ಲಿ. ನೋಡಿ, ನಮ್ಮ ಅಣ್ಣಗೂ ಕೇಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಸೆಲ್ಫಿ ತಗೊಂಡು ನನ್ನ ಮಗಳು. ಎಲ್ಲ ಖುಷಿ, ಒಂದು ಮೆಮೊರಿ ಎಲ್ಲ. ಯಾಕಂದರೆ ಇವತ್ತಿದ್ದವರು ನಾಳೆ ಇರಲ್ಲ. ಯಾರಿಗೆ ಯಾವಾಗ ಸಾಯ್ತಾರೋ ಗೊತ್ತಿಲ್ಲ. ಇರೋರ ಗಂಟ ಚೆನ್ನಾಗಿರಬೇಕು, ಖುಷಿಯಾಗಿ. ನೋಡಿ, ಇವ್ರ ಗಂಡನೇ ತೀರೋಗಿರೋದು. ನಮ್ಮಮ್ಮ ಅಡುಗೆ ಮಾಡಿದರು, ಊಟ ಮಾಡಿಕೊಂಡು ಖುಷಿಯಾಗಿ ಎಲ್ಲ ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದೆ. ಇದೇ ಅಲ್ವಾ ನೆನಪಲ್ಲಿ ಉಳಿಯೋದು ಲಾಸ್ಟಲ್ಲಿ. ಏನೂ ತೊಗೊಂಡೋಗಲ್ಲ ಇವಾಗ ನಾವು. ನಮ್ಮ ನೆನಪುಗಳೇ. ನಮ್ಮ ಅಣ್ಣ ತೀರೋಗಿದ್ದಾರೆ, ಅವ್ರ ನೆನಪು ಮಾತ್ರ ನಮ್ಮ ಜೊತೆ ಇರೋದು. ಅವರಿಲ್ಲ, ತುಂಬ ದುಃಖ ಅನಿಸುತ್ತೆ.
ಎಲ್ಲ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್. ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.